ಈಗ ಇದಕ್ಕೆ ನಾನು ಇದು ಉಳ್ಳಾಗಡ್ಡಿ ಕಿಚನ್ ವೇಸ್ಟ್ ಏನೇನು ಉಳಿತದಲ್ಲ ಅದೆಲ್ಲ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನಾನು. ಒಂದು 5-6 ದಿವಸ ಹಾಕಿಟ್ಕೋಬೇಕು. ಅದರಲ್ಲಿ ಸ್ವಲ್ಪ ಬೆಲ್ಲ, ಸ್ವಲ್ಪ ಸುಣ್ಣ ಮತ್ತು ಸುಣ್ಣ ಮತ್ತು ಮೊಸರು ಇಷ್ಟು ಹಾಕಿ ಒಂದು 5-6 ದಿವಸ ಇಟ್ಟಿದ್ದೆ. ಅದು ನೀರು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ವಿಡಿಯೋ ಮಾಡಬೇಕಂತ. ಇವತ್ತು ರೀಪೋಟಿಂಗ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೌಡಂಗೂ ಹಾಕಿದ್ದೆ ನಾನು, ಡ್ರೈ ಕೌಡಂಗ್ ಹಾಕಿದ್ದೆ. ಅದು ಚೆನ್ನಾಗಿ ನೆಂದಿದ್ದೆ. ಅದರಿಂದ ಏನಾಗುತ್ತೆ, ವರ್ಮಿ ಕಂಪೋಸ್ಟ್ಗಿಂತ ಚೆನ್ನಾಗಿ ಲಿಕ್ವಿಡ್ ಫರ್ಟಿಲೈಸರ್ ಇದು. ಅದು ಡ್ರೈ ನಾವು ಪೌಡ್ರ್ ಕೊಟ್ಟರೆ ಅದು ಸಾಲಿಡ್ ಆಗುತ್ತೆ. ಇದು ಲಿಕ್ವಿಡ್ ಫರ್ಟಿಲೈಸರ್. ಇದು ನೋಡಿ, ಈಗ ನಾನೆಲ್ಲ ಈ ಟೈಪ್ ಎಲ್ಲ ಅದನ್ನು ಸ್ವಲ್ಪ ತಕ್ಕೊಂಡಿದ್ದೀನಲ್ಲ, ಈಗ ಅದಕ್ಕೆ ನೀರು ಹಾಕಿ ಇಲ್ಲ ಚೆನ್ನಾಗಿ ನೀರು ಹೊಡಿಸ್ಬೇಕು. ಇಲ್ಲ ಯಾಕಂದರೆ ಇದ್ರ ಬೇರೆ ಮೇಲ್ಗಡೆನೇ ಇರ್ತದೆ ಅಲ್ಲಿ ನೋಡಿ. ಈಗ ಮಾಡಬೇಕು, ಈಗ ಹಾಕಿ ಎಲ್ಲ ಈಗೇನು ಮಾಡಬೇಕು, ಇದು ದಾರ ಇರ್ತದಲ್ಲ, ಇಲ್ಲ ದಾರ ಜೂಟು ಇದು ಸೆಣಬೇನು ಸುತ್ತಿದ್ದೀವಲ್ಲ ನಾವು, ಆ ಸೆಣಬಿಗೆ ನೀರು ಹಾಕಿಬಿಡಿ 2-3 ದಿವಸ. ಆ ಸೆಣಬೆ 2-3 ದಿವಸ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಸೆಣಬಿಂದನೇ ಅದು ನೀರು ತೊಗೊಳುತ್ತೆ, ಬೇರುಗಳು ಜಕ್ಕೊಳ್ಳುತ್ತೆ. ಇಲ್ಲ ನೋಡಿ, ಹೀಗೆ ಮಾಡಬೇಕು. ಹೀಗೆ ಕೇರ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನೀವು ನೋಡಿದ್ದೀರಲ್ಲ ಮೊದಲು ನಮ್ಮ ಫಸ್ಟ್ ವಿಡಿಯೋಲ್ಲಿ ನೋಡಿರ್ಬೇಕು ನೀವು. ಏನು ನೋಡಿ, ನೀರು ಹೆಂಗೆ ಹಾಕ್ಬೇಕಂತೆ ಭಾಳ ಈ ಕೆಳಗಡೆ ಹೋಗ್ಬೇಕು. ಅದು ಫ್ಲವರ್ ಪಾಟಿಂದ ಹೀಗೆ ಹೋಗ್ತಾಯಿದೆ ನೋಡಿ. ಏನೋ ಕೆಳಗಡೆ ಹೇಗೆ ಹೋಗ್ತಾಯಿದೆ ನೀರು, ಆ ಟೈಪ್ ನೀರು ಫುಲ್ಲು ತುಂಬಿಸಿ ಇದೆಲ್ಲ ತೊಯ್ಯೋ ಹಾಕಿ ಹಾಕಬೇಕು. ನೋಡಿ, ಹೀಗೆ ಹಾಕಿದರೆ ಚೆನ್ನಾಗಿ ಗಿಡ ಹೀಗೆ ಕಾಣುತ್ತೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.